ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಡಿಸೆಂಬರ್ ಮಂತಿನ ಅಮೌಂಟಿನ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಜನವರಿ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಬೇಕಾದ್ರೆ ಕೆಲವೊಂದಷ್ಟು ತೊಂದರೆಗಳಾಗ್ತಾ ಇತ್ತು. ಇದರ ಬಗ್ಗೆ ಕೂಡ ಒಂದು ಸಣ್ಣ ಅಪ್ಡೇಟ್ ಬಂದಿದೆ. ಬನ್ನಿ, ಆಗಿದ್ರೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಡಿಸೆಂಬರ್ ಮಂತಿನ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ DBT ಸ್ಟೇಟಸ್ಸು ಚೇಂಜ್ ಆಗಿದೆ. 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಇದಕ್ಕಿಂತ ಮುಂಚೆ DBT ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಏನೂ ತೋರಿಸ್ತಾ ಇರಲಿಲ್ಲ. ಬಟ್ ಈಗ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆಯಲ್ಲ, ಯಾಕೆ ಈ ರೀತಿ ತೋರಿಸ್ತಾ ಇದೆ ಅಂತ ಕೇಳಿದ್ರೆ ಅವ್ರು ಹೇಳಿರುವಂಥದ್ದು ಉತ್ತರ ಏನಪ್ಪ ಅಂದರೆ, ನಮಗೆ DBT ಸ್ಟೇಟಸ್ ಮೂಲಕ ಆ ರೀತಿ ಅಪ್ಡೇಟ್ ಯಾಕೆ ಕೊಟ್ಟಿದ್ದೀವಿ ಅಂದರೆ, ರಾಜ್ಯ ಸರ್ಕಾರದ ಕಡೆಯಿಂದ ಯುವ ನಿಧಿ ಫಲಾನುಭವಿಗಳಿಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಆದ್ದರಿಂದ 180 ಡೇಸ್ ಅಂತ ಕೊಡೋದ್ರ ಮೂಲಕ DBTಯಲ್ಲಿ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅನ್ನೋ ರೀಸನ್ಗೋಸ್ಕರ DBT ಸ್ಟೇಟಸಲ್ಲಿ 180 ಡೇಸ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿದರು. ಮತ್ತು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೂಡ ಕೇಳಿದ್ರೆ ಅವ್ರು ಹೇಳಿರುವಂಥದ್ದು, ಫಂಡ್ ರಿಲೀಸ್ ಯಾವಾಗ ಆಗ್ತದೋ ಆದಮೇಲೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಾವು ಯುವ ನಿಧಿ ಫಲಾನುಭವಿಗಳ ಖಾತೆಗೆ ಡಿಸೆಂಬರ್ ತಿಂಗಳ 3,000 ಹಣವನ್ನು ಹಾಕೋ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅಂದರೆ ಫಂಡ್ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆದಮೇಲೆ ಯುವ ನಿಧಿ ಡಿಸೆಂಬರ್ ಮಂತಿನ ಅಮೌಂಟು ಬರುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಫಂಡ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. 25ನೇ ತಾರೀಕು ಒಳಗಡೆ ಏನು ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತಲ್ಲ, ಈ ಸೆಲ್ಫ್ ಡಿಕ್ಲರೇಷನ್ ಒಳಗಡೆ ಫಂಡ್ ರಿಲೀಸ್ ಆಗುತ್ತೆ. ಬಟ್ ಇನ್ನು ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಒಂದು 2-3 ದಿನ ಆಗ್ಬೋದು ಅಂತನೋ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ UG PUG ಟೋಟಲ್ ಮಾರ್ಕ್ಸ್ ಅಂತ ಕೂಡ ಕೇಳ್ತಾ ಇತ್ತು. ಇದಕ್ಕೆ ಏನು ಮಾಡಬೇಕಂತೇಳಿ ಕೆಲವೊಬ್ಬರು ಕಮೆಂಟ್ ಮಾಡಿದರೆ, ಅದರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ನೀವು OTP ಹಾಕಿ ಮೊಬೈಲ್ ನಂಬರ್ ಹಾಕಿ ಓಪನ್ ಮಾಡ್ತೀರಾ. ಓಪನ್ ಮಾಡಿದ ತಕ್ಷಣ ಆಲ್ ಅವೈಲೇಬಲ್ ಸರ್ವಿಸನ್ನು ಕ್ಲಿಕ್ ಮಾಡ್ಕೊತೀರಾ. ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ತೊಗೊತೀರಾ. ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಎಂಟರ್ ಮಾಡಿ ಕ್ಯಾಪ್ಚರ್ ಎಂಟರ್ ಮಾಡಿ ಓಪನ್ ಮಾಡ್ತೀರಾ. ಬಟ್ ಕೆಲವೊಬ್ಬರಿಗೆ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ. ಇವರಿಗೆ ಆಧಾರ್ ಡೀಟೇಲ್ಸ್ ಏನು ಫ್ಲಕ್ಚ್ ಆಗ್ತಾ ಇಲ್ಲ ಸ್ನೇಹಿತರೆ. ಇವರು ದಿನಾಲೂ ಪ್ರಯತ್ನ ಮಾಡ್ತಾಯಿರಿ. ಯಾವಾಗ ಸರ್ವರ್ ಕ್ಲಿಯರ್ ಆಗುತ್ತೋ ಆವಾಗ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಡನ್ ಆಗುತ್ತೆ. ಅದ್ರ ಜೊತೆಗೆ ಬಟ್ ಕೆಲವೊಬ್ಬರು ಆಧಾರ್ ಡೀಟೇಲ್ಸ್ ಏನು ಫ್ಲಕ್ಚ್ ಆಗ್ತಾಯಿಲ್ಲ, ಇವರಿಗೆ ಇದು ಕೊನೆ ಕಂತು ಅನ್ನೋ ಕೂಡ ಅಪ್ಡೇಟ್ ಕೂಡ ಬಂದಿದೆ. ಯಾಕಂದರೆ ಇನ್ನು ಮುಂದೆ ಯುವ ನಿಧಿ ಸ್ಟಾಪ್ ಆಗುತ್ತೆ. ಯಾಕಂದರೆ 2024-25ನೇ ಸಾಲಿನಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಯುವ ನಿಧಿಗೆ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಗಳನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ಹಳೆಯ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದು ಎರಡನೇದು. ಮತ್ತು ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ನೀವು ಅಲ್ಲಿ ಯಾವುದ್ಯಾವುದು ರೆಡ್ಡಿಂಕಲ್ಲಿದೆ ಅದನ್ನು ಮಾತ್ರ ಫಿಲ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.